ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಮೂರ್ತಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆ್ಯಕ್ಚುಲಿ ತಮಿಳಿನಲ್ಲಿ ನೋಡಿ ಗೊತ್ತಾಗಿರುತ್ತೆ, ನಾನು ನನ್ನ ಸ್ಯಾರಿ ಕಲೆಕ್ಷನ್ಸ್ದು ವಿಡಿಯೋ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್. ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ನನ್ನ ಮುಹೂರ್ತದ ಸೀರೆನೇ ಇದೆ. ಫಸ್ಟ್ ಆ್ಯಕ್ಚುಲಿ ನೋಡಿಲ್ಲ, ಹಂಗೇನೆ ಇಟ್ಟಿದ್ದು. ಈ ಒಂದು ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ ಅಲ್ಲಿದೆ. ನೋಡ್ಬೋದು, ಯೆಲ್ಲೋ ವಿತ್ ಪಿಂಕ್. ನಾನು ಈ ಸೀರೆ ಹುಟ್ಟಿರೋ ಪಿಕ್ಸ್ನ ಇಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸ್ತೀನಿ ನೋಡಿ. ಈ ಒಂದು ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ನಂಬಲ್ಲ ನೀವು, 3000 ಏನೋ ಅಷ್ಟೇ. ನೀವು ಮುಹೂರ್ತಕ್ಕೆ ಇಷ್ಟು ಕಮ್ಮಿಯಲ್ಲಿ ನಾನೇ ಅನ್ಸುತ್ತೆ ತಗೊಂಡಿದ್ದು. ಸ್ಯಾರಿ ಇದು ಕುಚ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಇಡ್ಸಿದ್ದೀನಿ, ಸೊ ದಟ್ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ಇರೋದ್ರಿಂದ ಇದು ಸ್ವಲ್ಪ ಲೈಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ನನಗೆ ವೈಟ್ ವಿತ್ ಬ್ರೌನ್ ಕಾಂಬಿನೇಷನ್ ಟ್ರೈ ಮಾಡಬೇಕು ಅಂತ ಇತ್ತು, ಬಟ್ ನಮ್ಮ ಮನೆಯಲ್ಲಿ ಎಲ್ಲೋನೇ ಹಾಕಬೇಕು ಅಂತ ಇರೋದ್ರಿಂದ ನಾನು ಇದನ್ನ ಉಟ್ಕೊಂಡೆ. ಸ್ಯಾರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಓಕೆ, ಎತ್ತಿಡ್ತೀನಿ. 2 ಸಲ ಹುಟ್ಟಿದ್ದೀನಿ, ಒಂದು ಮುಹೂರ್ತದ ಟೈಮಲ್ಲಿ ಮತ್ತೆ ಇನ್ನೊಂದು ಭೀಮ್ ಅಮಾವಾಸ್ಯೆ ಹಬ್ಬದಲ್ಲಿ, ಮತ್ತೆ ಇದೇ ಸೀರೆ ಉಟ್ಕೊಂಡಿದ್ದೇನೆ. ಓಕೆ, ಹೇಳ್ತೀನಿ. ಇದು ಬ್ಲೌಸ್ ಬಂದ್ಬಿಟ್ಟು ಬ್ಯಾಕ್ ಡಿಸೈನ್ ಆಕ್ಚುಲಿ ಫುಲ್ ಡೀಪ್ ಇದೆ ಬ್ಲೌಸ್. ಮತ್ತೆ ಸೈಡ್ ಬರೀ ಒಂದ್ ಸೈಡ್ ಮಾತ್ರ ಡಿಸೈನ್ ಇದೆ. ಮತ್ತೆ ಸ್ಲೀವ್ಸ್ ಅಲ್ಲಿ ಈ ತರ ತುಂಬಾನೇ ಚೆನ್ನಾಗಿದೆ. ನಾನು ಟಾಪ್ ಫೇವ್ರೇಟ್ ಇದು ಸ್ಯಾರಿ ಅಂಡ್ ಬ್ಲೌಸ್. ಓಕೆ, ದ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಇದು ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಲೈಟ್ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್. ಈ ಒಂದು ಸ್ಯಾರಿನ ನಾನು ಯಾವ್ದೋ ಹಬ್ಬಕ್ಕೆ ಅಂತಾನೆ ಪರ್ಚೇಸ್ ಮಾಡಿದ್ದು, ಬಟ್ ಒಂದ್ಸಲಿನೂ ಉಟ್ಟಿಲ್ಲ ನಾನು. ನೋಡಿ, ತುಂಬಾ ಚೆನ್ನಾಗಿದೆ ಸೀರೆ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫುಲ್ ಸ್ಯಾರಿ ಗ್ರೀನ್ ಮತ್ತೆ ಈ ತರ ಗೋಲ್ಡನ್ ಸ್ಟ್ರಿಪ್ಸ್ ಇದೆಯಲ್ಲ, ಗೋಲ್ಡನ್ ಸ್ಟ್ರಿಪ್ಸ್ ತರ ಇದೆ. ಮತ್ತೆ ಬಾರ್ಡರ್ ಫುಲ್ ಪಿಂಕ್ ಅಲ್ಲಿ ಇದೆ. ತುಂಬಾ ಬ್ಯೂಟಿಫುಲ್ ಸ್ಯಾರಿ. ಅಂದ್ರೆ ಬ್ಲೌಸ್ ಹೊಲ್ಸದಂತ ನಂಗೆ ಬೇಗ ಕೊಡಿ, ಹಾಕೋಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದೆ. ಬಟ್ ಹೊಲ್ಸಾದ್ಮೇಲೆ ಯಾಕೋ ಕಾಲ ಕೋಡ್ ಬರ್ತಾ ಇಲ್ಲ ಹಾಕಕ್ಕೆ. ಅದ್ರ ಒಂದು ಫೆಸ್ಟಿವಲ್ ಬಂದ್ರೆ ನೆಕ್ಸ್ಟ್ ಈ ಒಂದು ಸ್ಯಾರಿನ ವೇರ್ ಮಾಡ್ತೀನಿ. ಈ ಒಂದು ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 1800 ಏನೋ, 1800 ಅನ್ಸುತ್ತೆ. ಇದ್ರದ್ದು ಬ್ಲೌಸ್ ಎಲ್ಲ ಇಟ್ಟಿಟ್ಟು ನೋಡ್ಬೇಕು. ತುಂಬಾ ಸಿಂಪಲ್ ಆಗಿ ಹೊಲ್ಸಿದ್ದೀನಿ ಅಷ್ಟೇ. ಮತ್ತೆ ಈ ಒಂದು ಸ್ಯಾರಿ ಬಂದ್ಬಿಟ್ಟು ಇದೇನ್ ಗ್ರೀನ್ ಎಲ್ಲೋನ ಗೊತ್ತಾಗ್ತಿಲ್ಲ ನನಗೆ. ಒಂಥರ ಗ್ರೀನು ಇದೆ, ಎಲ್ಲೋನು ಇದೆ, ಮಿಕ್ಸ್ ಇದೆ. ನಂಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ. ಇದು ನಂಗೆ ತುಂಬಾ ಇಷ್ಟ. ಒಂದೇ ಸಲ ಹುಟ್ಟಿರೋದು ಇದನ್ನ. ನನ್ನ ಮದ್ವೆಲ್ಲೇ ಹುಟ್ಟಿದ್ದೆ. ನೈಟ್ ಏನೋ ಶಾಸ್ತ್ರ ಮಾಡ್ತಿದ್ರು, ಆವಾಗ ಇದನ್ನ ಉಟ್ಕೊಂಡಿದ್ದೆ. ಇದು ಕೂಡ ಫೋಟೋ ಅಲ್ಲೇ ಹಾಕ್ತೀನಿ ನೋಡಿ. ಓಪನ್ ಮಾಡ್ತಿದ್ದೀನಿ. ನಾನು ಎಲ್ಲಾ ಸ್ಯಾರಿಗೂ ಇದೇ ತರ ಸಿಂಪಲ್ ಕುಚ್ಚೆ ಇಡ್ಸಿರೋದು. ಸುಮ್ಮನೆ ದುಡ್ಡು ವೇಸ್ಟ್, ಯಾರು ಅದನ್ನ ನೋಡಲ್ಲ, ವೇಸ್ಟ್ ಅಂತ. ಓಪನ್ ಮಾಡ್ತೀನಿ ನೋಡಿ. ಈ ಒಂದು ಸ್ಯಾರಿ ಇದೊಂದು ಮಾತ್ರ ಡಿಸೈನು ತುಂಬಾನೇ ಹೈಲೈಟ್ ಆಗಿ ಕಾಣುತ್ತೆ. ಒಂಥರ ಸಖತ್ತಾಗಿದೆ. ನನಗೆ ತುಂಬಾ ಇಷ್ಟ ಈ ಸ್ಯಾರಿ ನೋಡಿ. ನಾನು ಬೇಕಿದ್ರೆ ಸ್ಯಾರಿನ ಒಂದ್ಸಲ ಕೆಳಗೂ ಇಟ್ಬಿಟ್ಟು ಒಂದು ಫೋಟೋ ಅಥವಾ ವಿಡಿಯೋನ ಪೇಸ್ಟ್ ಮಾಡ್ತೀನಿ ನೋಡಿ. ಸಖತ್ತಾಗಿದೆ ಸ್ಯಾರಿದು. ಯಾವ್ದಾದ್ರು ಒಂದು ಹೈಲೈಟ್ ಟೆಂಪಲ್ ಸ್ಟೈಲ್ ಜ್ಯುವೆಲರಿ ಪೇರ್ ಮಾಡಿದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ. ನಾನು ಮದ್ವೆಲಿ ಹಾಕಿರೋದ್ರಿಂದ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಶಾಸ್ತ್ರಗಳು ನಡೀತಿತ್ತು. ನನಗೆ ಸೀರೆ ಚೇಂಜ್ ಮಾಡೋದಕ್ಕೆ ಬರೀ ಒಂದು 5 to 10 minutes ಆ ಥರನೇ ಗ್ಯಾಪ್ ಸಿಗ್ತಾ ಇದ್ದು. ಸೊ ಹಾಗಾಗಿ ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಾಗೆ ಡ್ರೇಪ್ ಮಾಡ್ಕೊಂಡಿದ್ದೀನಿ. ಬಟ್ ಫೋಟೋದಲ್ಲಿ ತುಂಬ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಅವಾಗ ನೀವು ಸ್ಯಾರಿದು ಬಾರ್ಡರ್ ನೋಡಿದ್ರಲ್ಲ, ಅದಿದೆ ಕಲರ್ ನೋಡಿ. ಸಖತ್ ಅಂದ್ರೆ ಸಖತ್ ಹೈಲೈಟ್ ಆಗಿ ಕಾಣುತ್ತೆ ಸೀರೆ ಮಾತ್ರ. ಇದು ಫ್ರಂಟ್ ಮತ್ತೆ ಬ್ಯಾಕ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು
ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಈ ತರ ನಾನು ಎಲ್ಲಾ ಬ್ಲೌಸು ತುಂಬಾನೇ ಸಿಂಪಲ್ ಆಗಿ ಹೊಲಿಸಿರೋದು. ಏನಕ್ಕಂದ್ರೆ ಕೆಲವೊಂದು ಈ ತರ ಡಾರ್ಕ್ ಬ್ಲೌಸ್ ಅಂದ್ರೆ ತುಂಬಾ ಸ್ಯಾರೀಸ್ ಪೇರ್ ಮಾಡ್ಬೋದು. ಬಟ್ ಏನು ಅಂತಂದ್ರೆ ಕಂಡಿಡ್ದು ಬಿಡ್ತಾರೆ ನೀಟಾಗಿ. ಸೊ ಹಂಗಾಗಿ ಅಷ್ಟೇ. ನೆಕ್ಸ್ಟ್ ಸ್ಯಾರಿ ಬಂದು ಗೈಸ್, ನೀವು ನಂಬ್ತಿರೋ ಈ ಸ್ಯಾರಿಗೆ 26 ಇಯರ್ಸ್ ಆಗಿದೆ. ಇದು ನಮ್ಮ ಅಮ್ಮನ ಸೀರೆ. ನಾನು ಫೋಟೋನ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು. ನಾನು ತುಂಬಾ ಚಿಕ್ಕವಳಾಗಿರುವಾಗ ಯಾವುದೋ ಒಂದು ಸ್ಕೂಲ್ ಫಂಕ್ಷನಿಗೆ ನಮ್ಮಮ್ಮ ನನ್ಗೆ ಇದೇ ಸೀರೆನ ಉಡಿಸ್ಬಿಟ್ಟು ಕಳಿಸಿದ್ರು. ನಮ್ಮಮ್ಮ ನೆನಪಕ್ಕಿರಿ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಇದು ಏನು ಮೈಸೂರು ಸಿಲ್ಕ್ ಸರಿನೋ ಏನೂ ಗೊತ್ತಿಲ್ಲ ನನಗೆ, ತುಂಬಾ ಹಳೆ ಸೀರೆನೆ. ಇದು ಬಂದ್ಬಿಟ್ಟು ಎಲ್ಲೋ ವಿತ್ ರೆಡ್, ಎಲ್ಲೋ ವಿತ್ ರೆಡ್ ಆಗಿದೆ. ಈ ಸೀರೆನ ಒಂದ್ಸತಿ ಮದ್ವೆ ಆದ ಹೊಸಳ್ಳಿ ಫುಲ್ ಫ್ಯಾಮಿಲಿ ಎಲ್ಲ ಶಿರಡಿಗೆ ಟ್ರಿಪ್ ಹೋಗಿದ್ದೆ, ಅವಾಗ ಉಟ್ಕೊಂಡಿದ್ದೆ. ನಾನು ಮತ್ತೆ ಹುಟ್ಟಿಲ್ಲ. ಏನೋ ಮಡ್ಚಿಡ್ತಾ ಇದೀನಿ ಯಾಕಂದ್ರೆ ಮತ್ತೆ ಎಲ್ಲ ನೀಟಾಗಿ ಮಡ್ಚಿಡ್ಬೇಕಲ್ಲ ಹಂಗಾಗಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಡಾರ್ಕ್ ಬ್ಲೂ ವಿತ್ ಬ್ರೌನ್, ಡಾರ್ಕ್ ಬ್ಲೂ ವಿತ್ ಬ್ರೌನ್ ಸ್ಯಾರಿ. ಈ ಒಂದು ಸ್ಯಾರಿ ಪ್ರೈಸ್ ಬಂದು ಗೊತ್ತಿಲ್ಲ, ನೆನಪಿದೆ 1300. ಈ ಒಂದು ಸ್ಯಾರಿನ ನಾನು ನನ್ನ ಎಂಗೇಜ್ಮೆಂಟ್ ಅಲ್ಲೇನೆ ಫಸ್ಟ್ ಸೀರೆ ಉಟ್ಕೋತಾರಲ್ಲ ಅವಾಗ ಈ ಒಂದು ಸೀರೆನ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅಷ್ಟು ಕಮ್ಮಿ ಪ್ರೈಸಿನ ಸ್ಯಾರಿ ಅಂದ್ರೆ ಯಾರು ನಂಬಲ್ಲ, ಅಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ. ಬಟ್ ಏನೋ ಅಂದ್ರೆ ಸ್ವಲ್ಪ ಹೈ ರೇಂಜ್ ಇಂದು, ಲೈಕ್ ಸ್ವಲ್ಪ ಹೈ ಲುಕ್ ಕೊಡುವಂತ ಜ್ಯುವೆಲ್ರಿ ನೀವು ಪೇರ್ ಮಾಡಬೇಕು. ತುಂಬಾನೇ ಇದೆ. ಇದು ಕೂಡ ಪಿಕ್ಚರ್ ಹಾಕ್ತೀನಿ, ನೋಡ್ಬೋದು ನೀವು. ಈ ಸೀರೆನೂ ಅಷ್ಟೇ, ಬರೀ ಎಂಗೇಜ್ಮೆಂಟ್ ಒಂದೇ ದಿನ ಉಟ್ಟಿರೋದು, ಮತ್ತೆ ಯಾವತ್ತೂ ಉಟ್ಟೇ ಇಲ್ಲ. ಕುಚ್ ಸೇಮ್, ಎಲ್ಲದಕ್ಕೂ ಸೇಮ್ ಕುಚ್ ಇಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಬ್ಲೌಸ್. ಬ್ಲೌಸ್ ನೋಡಿ ನಾನು ಎಷ್ಟು ಸಿಂಪಲ್ ಆಗಿ ಇಡ್ಸಿದ್ದೀನಿ. ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಪಫ್ ಸ್ಲೀವ್ಸ್ ಇಡ್ಸಿದ್ದೀನಿ. ಈ ತರ ಪಫ್ ಸ್ಲೀವ್ಸ್ ಇಡ್ಸಿದ್ದೀನಿ. ಏನು ಡಿಸೈನ್ ಇಲ್ಲ, ಫುಲ್ ಪ್ಲೇನ್, ಬಟ್ ತುಂಬಾ ಲುಕ್ ಆಗಿ ಇದೆ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸ್ಯಾರಿ. ಆಕ್ಚುಲಿ ಇದು ಫ್ಯಾನ್ಸಿ ಸ್ಯಾರಿ. ಇದನ್ನ ನಾನು ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯನ್ ಎಂಗೇಜ್ಮೆಂಟ್ ಆಗಿ ಹಾಕೊಂಡಿದ್ದೆ. ಅವಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಯಾಕಂತಂದ್ರೆ ಸ್ಯಾರಿ ಬಂದ್ಬಿಟ್ಟು ಫುಲ್ ಟ್ರಾನ್ಸ್ಪರೆಂಟ್ ಇದೆ, ನೀವು ನೋಡ್ಬೋದು. ಅವಾಗ ತುಂಬಾ ಚೆನ್ನಾಗಿದ್ದೆ, ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ನಂಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೂಡ ಬಂದಿತ್ತು ಈ ಸ್ಯಾರಿಗೆ. ಬಟ್ ಇವಾಗ ಹಾಕೊಳಕ್ ಆಗಲ್ಲ, ಯಾಕಂದ್ರೆ ದಪ್ಪ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಸಣ್ಣ ಆದ್ಮೇಲೆ ಮತ್ತೆ ಈ ಒಂದು ಸ್ಯಾರಿನ ನಾನು ವೇರ್ ಮಾಡ್ತೀನಿ. ಇದ್ರದ್ದು ಕೂಡ ಬ್ಲೌಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಆಗೋದಿಲ್ಲ ಅಂತ ಹೇಳಿ. ಈ ಸ್ಯಾರಿನ ತುಂಬಾ ಚೆನ್ನಾಗಿದೆ, ಮೋಸ್ಟ್ ಫೇವ್ರೇಟ್ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬ್ಲೂ ಕಲರ್ ಸ್ಯಾರಿ. ಇದಕ್ಕೆ ಬಾರ್ಡರ್ ಬಂದ್ಬಿಟ್ಟು ಪರ್ಪಲ್ ಇದೆ. ಈ ಸೀರೆ ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯನ್ ಮದ್ವೆಗೆ ಅಂತ ನಾನು ತಗೊಂಡಿದ್ದೆ. ಆಕ್ಚುಲಿ ಅವಳೇ ಕೊಡ್ಸಿದ್ದು. ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಅವಳೇ ಸ್ಟಿಚ್ ಮಾಡ್ಸ್ಕೊಂಡು ಕೊಟ್ಲು. ಬಟ್ ಅಲ್ಲಿ ಸ್ಯಾರಿನ ಹಾಕೊಳಕ್ ಆಗ್ಲಿಲ್ಲ, ಯಾಕೆ ಅಂತಂದ್ರೆ ಅದೇ ಟೈಮಲ್ಲಿ ನಮ್ಮ ಅಣ್ಣಂದು ಡೆತ್ ಆಗಿದ್ದು. ಸೊ ಹಾಗಾಗಿ ನಾನು ಈ ಸ್ಯಾರಿನ ವೇರ್ ಮಾಡಿಲ್ಲ. ಅವಳು ಆಕ್ಚುಲಿ ಇದನ್ನ ಮತ್ತೆ ಒಂದ್ಸಲ ಉಟ್ಕೊಂಡಿದ್ದಾಳೆ ಅನ್ಸುತ್ತೆ, ನಾನೇ ಅವತ್ತು ವೇರ್ ಮಾಡಿಲ್ಲ. ಚೆನ್ನಾಗಿದೆ ಸೀರೆ. ಇದು ಆಕ್ಚುಲಿ ಇಂದೂಪುರದಲ್ಲಿ ತಗೊಂಡಿದ್ದು. ಈ ಸೀರೆನೆ ನಾವು ನನ್ನ ಮದುವೆ ಟೈಮಲ್ಲಿ ಬೆಂಗಳೂರಿಗೆ ಪರ್ಚೇಸ್ ಮಾಡಕ್ ಹೋದಾಗ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 4.5 6 ಆ ಥರ ರೇಟ್ ಅವ್ರು ಮಾತಾಡಿದ್ದು. ಬಟ್ ನಮಗಿದು 2000 ಅಲ್ಲೇ ಸಿಕ್ತು ಇಂದೂಪುರದಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ ಕೂಡ. ಮತ್ತೆ ಇದ್ರದ್ದು ಬ್ಲೌಸ್ ಬ್ಯಾಕ್ ಡಿಸೈನ್ ಈ ತರ ಇದೆ. ಮತ್ತೆ ಫ್ರಂಟ್ ಸ್ಲೀವ್ಸ್ಗೆ ಈ ತರ ಬೀಡ್ಸ್ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಯಾರಿಗಳು. ವೇರ್ ಮಾಡಬೇಕು, ಯಾವತ್ತೂ ವೇರ್ ಮಾಡಿಲ್ಲ, ವೇರ್ ಮಾಡ್ತೀನಿ ಯಾವತ್ತಾದ್ರು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು. ಆಕ್ಚುಲಿ ಈ ಸೀರೆನ ನಾನು ಇನ್ನೂ ಹೊಲಿಸೇ ಇಲ್ಲ, ಬಟ್ ಉಟ್ಕೊಬಿಟ್ಟಿದ್ದೀನಿ. ಅದೇ ಅವಾಗೆ ಒಂದು ಪರ್ಪಲ್ ಕಲರ್ ತೋರಿಸಿದ್ನಲ್ಲ ಬ್ಲೌಸ್, ಅದಕ್ಕೆ ಈ ಸ್ಯಾರಿನ ಪೇರ್ ಮಾಡಿಬಿಟ್ಟು ಉಟ್ಕೊಂಡಿದ್ದೆ. ಯಾವುದೋ ಒಂದು ಮದುವೆಗೆ ಹಾಕೊಂಡು ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ಸೀರೆ. ರನ್ನಿಂಗ್ ಬ್ಲೌಸ್ ಇದೆ. ಇದೇನು ಸ್ಯಾರಿ ಕಲರ್ ಇದೆಯೋ ಸೇಮ್ ಕಲರಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಕಾಂಟ್ರಾಕ್ಟ್ ಪೇರ್ ಮಾಡಿದ್ದೆ. ಫೋಟೋ ಇಲ್ಲಿ ಹಾಕ್ತೀನಿ, ನೋಡಿ.
ಈ ಸರಿನೂ ತುಂಬಾ ಚೆನ್ನಾಗಿದೆ. ಇದಿಲ್ಲ ನಮ್ಮ ಮನೆ ಪಕ್ಕದ ಮನೆಯವ್ರೆ, ನಾವು ಈ ಮದ್ವೆ ಆದ ಹಸ್ಬೆಂಡೆಲ್ಲ ಗಂಡ ಹೆಣ್ಣನ್ನ ಊಟಕ್ಕೆ ಕರೀತಾರಲ್ಲ, ಅವಾಗ ಹೋದಾಗ ಈ ಸರಿ ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ. ಪ್ರೈಸ್ ನನಗೆ ಗೊತ್ತಿಲ್ಲ, ಬಿಕಾಸ್ ಅದು ಗಿಫ್ಟೆಡ್ ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಇದು ನನ್ನ ಜೀವನದಲ್ಲೇ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತ ಒಂದೇ ತಗೊಂಡಿರೋದು. ಪ್ರೈಸ್ ಹೇಳ್ತೀನಿ, ಬಟ್ ನಿಮಗೆ ತುಂಬಾ ಕಮ್ಮಿ ಅನ್ನಿಸ್ಬೋದು, ಬಟ್ ನನಗೆ ತುಂಬಾ ಇಷ್ಟ. ಈ ಒಂದು ಸ್ಯಾರಿ ನನ್ನ ಎಂಗೇಜ್ಮೆಂಟಿನ ಸ್ಯಾರಿ. ಈ ಸ್ಯಾರಿಗಂತೂ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ನನಗಂತೂ. ಆ ಟೈಮಲ್ಲಿ ಬಂದವರೆಲ್ಲ ನನ್ನ ಸ್ಯಾರಿ ಬಗ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಾ ಇದ್ರು. ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಈ ಒಂದು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ವಿತ್ ಬ್ಲೂ, ತುಂಬಾ ಹೈ ಬಾರ್ಡರ್ ಇದೆ ನೋಡಿ, ಆಲ್ಮೋಸ್ಟ್ 1 ಇಡೀ ಇದೆ ಬಾರ್ಡರ್. ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪಿಕ್ಚರ್ನ ಡಿಸ್ಪ್ಲೇ ಮಾಡ್ತಿದ್ದೀವಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಸ್ಯಾರಿ, ತುಂಬಾ ಫೇವ್ರೇಟ್ ಸ್ಯಾರಿ, ಹಾಗೆ ತುಂಬಾ ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಪ್ರೈಸ್ ಬಂದ್ಬಿಟ್ಟು 8000 ರುಪೀಸ್. ನಾನು ಹೇಳಿಲ್ವ ನಿಮ್ಗೆ ಇದು ಏನೋ ಕಮ್ಮಿ ಅನ್ಸ್ಬೋದು, ಬಟ್ ನನ್ನ ಹತ್ರ ಇರೋ ಸ್ಯಾರಿದಲ್ಲಿ ದ ಹೈಯೆಸ್ಟ್ ರೇಂಜ್ ಅಂತಂದ್ರೆ ಇದೊಂದೇ ಸ್ಯಾರಿ ಇರೋದು. ಇದಕ್ಕಿಂತ ಜಾಸ್ತಿ ಅವ್ರು ಯಾವುದು ತಗೊಂಡಿಲ್ಲ. ಸೊ ಇದ್ರ ಬ್ಲೌಸ್ ಬಂದು ಇದೆ. ಬ್ಲೌಸ್ ಬ್ಲೂ ಅಲ್ಲಿ ಬರುತ್ತೆ. ಇದು ಫ್ರಂಟ್ ಡಿಸೈನ್ ಈ ತರ ಇದೆ. ಆಲ್ಮೋಸ್ಟ್ ನನ್ನ ಇರೋ ಎಲ್ಲ ಬ್ಲೌಸ್ಗಳಲ್ಲೂ ಬರೀ ಫ್ರಂಟ್ ಇದೇನ್ ಪಾರ್ಟ್ ಇದೆ ಇಷ್ಟಷ್ಟೇ, ಸಾರಿ ಈ ಕಡೆ ಇದೇನ್ ಪಾರ್ಟ್ ಇದೆ ಇಷ್ಟಷ್ಟೇ ಡಿಸೈನ್ ಇರೋದು. ಆಮೇಲೆ ಸ್ಲೀವ್ ಬಂದ್ಬಿಟ್ಟು ಪಫ್ ಸ್ಲೀವ್, ಮತ್ತೆ ಈ ತರ ಅದೇ ನೀವು ಬ್ಲೂ ಕಲರ್ ಸ್ಯಾರಿ ನೋಡಿದ್ರೆ ಸೇಮ್ ಸ್ಲೀವ್ ಇದೆ. ಬ್ಯಾಕ್ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಒಂದೇ ಸಲ ಹಾಕಿರೋದು, ಮತ್ತೆ ಹಾಕೊಂಡಿಲ್ಲ ನಾನು, ಯಾಕಂದ್ರೆ ನನ್ಗೆ ಇವಾಗ ಈ ಬ್ಲೌಸ್ ಆಗ್ತಾ ಇಲ್ಲ. ಸ್ಟಿಚ್ ಬಿಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ, ಸೊ ಸಣ್ಣ ಆದ್ಮೇಲೆ ಹಾಕೊಳ್ಳೋಣ ಅಂತ ಹೇಳಿ ಇದನ್ನ ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಚುಲಿ ಈ ಸ್ಯಾರಿನ ನಾನು ರೀಸೆಂಟ್ ಆಗಿ ಅದು ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಉಟ್ಕೊಳ್ಳೋಣ ಅಂತ ಹೇಳಿ ಪ್ಲೀಟಿಂಗ್ ಮಾಡಿ ಇಟ್ಟಿದ್ದೆ. ಫ್ಲಫಿ ಆಚೆ ಮುಗಿತದಲ್ಲ, ಪ್ಲೀಟಿಂಗ್ ಮಾಡ್ಬಿಟ್ಟು ಇಟ್ಟಿದ್ದೆ. ಬಟ್ ಏನು ಅಂತಂದ್ರೆ ನಾನು ಆ ಟೈಮಿಗೆ ನನಗೆ ಸೀರೆ ಉಡೋಕೆ ಮನ್ಸಾಗ್ಲಿಲ್ಲ. ಬೇಡ, ಬಟ್ ಇದು ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಹೇಳಿ ಹಂಗೆ ಡ್ರೆಸ್ ಹಾಕೊಂಡೋದೆ. ಸೊ ಪ್ಲೀಟ್ ಮಾಡಿಟ್ಟಿದ್ದೀನಿ. ನನಗೆ ನೀಟಾಗಿ ಪ್ಲೀಟಿಂಗು ಮಾಡಕ್ ಬರಲ್ಲ, ಈ ನೆರಿಗೆ ಪಾರ್ಟ್ ಅಷ್ಟೇ ನಾನು ಪ್ಲೀಟಿಂಗ್ ಮಾಡಿದ್ದು. ಈ ಒಂದು ಸ್ಯಾರಿದು ಪಿಕ್ಕಲ್ಲಿ ಹಾಕ್ತೀನಿ ನೋಡಿ. ತೆಗೆಯೋದಕ್ಕೂ ಮೆಸ್ಸಿ ಆಗ್ತಿದೆ, ಮತ್ತೆ ಇನ್ನೊಂದ್ಸಲ ಪ್ಲೀಟ್ ಮಾಡ್ತೀನಿ ಯಾವಾಗ. ಪ್ಲೀಟಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಈ ಸ್ಯಾರಿ ಯಾವ ತರ ಬರುತ್ತೆ ಅಂತ ನೋಡಿ. ನಂಗಂತೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಸ್ವಲ್ಪ ಕಲರ್ ಇದೀನಲ್ಲ, ಸ್ವಲ್ಪ ಡಾರ್ಕ್ ಸ್ಯಾರೀಸ್ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನೀವು ನೋಡ್ಬೋದು ನನ್ನ ಹತ್ರ ಜಾಸ್ತಿ ಬರೀ ಡಾರ್ಕ್ ಬ್ರೌನ್, ಡಾರ್ಕ್ ಬ್ಲೂ ಆ ಥರನೇ ಸೀರೆಸ್ ನಾನು ತಗೊಂಡಿರೋದು. ಈ ಸ್ಯಾರಿ ಹಾಳಾಗಿ ಮಾಡ್ಬಿಟ್ಟಿದೀನಿ, ಅಂದ್ರೆ ಸ್ಯಾರಿ ಹಾಳಾಗಿಲ್ಲ, ಪ್ಲೀಟಿಂಗ್ ಮಾಡಿದ್ರೆ ಸ್ವಲ್ಪ ಸ್ಯಾರಿ ನೀಟಾಗಿ ತೋರ್ಸೋದಿಕ್ಕಾಗಿಲ್ಲ ಅಷ್ಟೇ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಇದೆ, ನೋಡ್ಬೋದು ಚೆನ್ನಾಗಿ ಕಾಣ್ತಿದೆ. ಬ್ಲೌಸ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಈ ತರ ಡಿಸೈನ್ ಇರಿಸಿದೀನಿ. ಇದು ಫ್ರಂಟ್, ಮತ್ತೆ ಸ್ಲೀವ್ಸ್ ಈ ತರ ಇದೆ. ಚೆನ್ನಾಗಿದೆ ಈ ಸ್ಯಾರಿ. ಸಾರಿ ಇದ್ರ ಪ್ರೈಸ್ ಹೇಳಿರಲ್ಲ, ಇದನ್ನು 2500 ಏನೋ ಅಂತಾರ. ಇದು ನಮ್ಮ ಮೊದಲು ತಗೊಂಡಿದ್ದೆ. ಮತ್ತೆ ನೆಕ್ಸ್ಟ್ ಸ್ಯಾರಿ, ಈ ಒಂದು ಸ್ಯಾರಿ ನಾನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಇದು ಶ್ರೀಲೀಲಾ ಸ್ಯಾರಿ ಅಂತ ಹೇಳಿ ತುಂಬಾ ಫೇಮಸ್ ಆಗಿತ್ತು. ನಾನು ಅದೇ ಟೈಮಲ್ಲಿ ತಗೊಂಡಿದ್ದು. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಟ್ ಏನು ಅಂದ್ರೆ ಪಾರ್ಟಿ ವೇರ್ಸ್ಗೆಲ್ಲ ಈ ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಒಂದ್ಸಲ ಉಟ್ಟಿದ್ದೀನಿ, ಯಾವುದೋ ಒಂದು ಮದುವೆಗೆ ಉಟ್ಕೊಂಡಿದ್ದೆ. ಈ ಒಂದು ಸ್ಯಾರಿ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಹೊಲಿಸಿದ್ದೀನಿ. ಇದು ಸ್ಲೀವ್ಲೆಸ್ ಬ್ಲೌಸ್, ಫ್ರಂಟ್ ಟು ಬ್ಯಾಕ್ ಒಂದೇ ಡಿಸೈನ್ ಇದೆ, ಮತ್ತೆ ಈ ರಫಲ್ ವರ್ಕ್ ಮಾಡಿಸಿದ್ದೀನಿ. ಇದನ್ನು ಒಂದ್ಸಲ ಏನೋ ವೇರ್ ಮಾಡಿದ್ದೀನಿ ಅಷ್ಟೇ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 1800, ಕಾಸ್ಟ್ಲಿ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಪರ್ಪಲ್, ಡಾರ್ಕ್ ಪರ್ಪಲ್ ಸ್ಯಾರಿ. ಇದನ್ನ ರೀಸೆಂಟ್ ಆಗಿ ನಾನು ನನ್ನ
ಹಸ್ಬೆಂಡ್ ಸೈಡ್ ಯಾವುದೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನಿಗೆ ವೇರ್ ಮಾಡಿದ್ದೆ, ಚೆನ್ನಾಗಿತ್ತು. ಈ ಸ್ಯಾರಿಗಂತೂ ತುಂಬ ಸ್ಲಿಮ್ ಆಗಿ ಚೆನ್ನಾಗಿ ಕಾಣ್ತಿದೆ. ಸ್ಯಾರಿ ತುಂಬ ಲೈಟ್ ವೇಟ್ ಇದ್ರೆ ಯಾವುದೇ ಸ್ಯಾರೀಸ್ನ ನೀವು ವೇರ್ ಮಾಡೋದನ್ನ ತುಂಬ ಸಖತ್ತಾಗಿ ಕಾಣ್ತೀವಿ. ಲೈಟ್ ವೇಟ್ ಸ್ಯಾರೀಸ್ನ ಪರ್ಚೇಸ್ ಮಾಡಿ. ಈ ಸ್ಯಾರಿದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ಇದಕ್ಕೆ ನಾನು ವರ್ಕ್ ಮಾಡಿಸಿಲ್ಲ, ಸ್ಯಾರಿ ಅಂದರೆ ಬ್ಲೌಸಲ್ಲೇ ಈ ಥರ ಡಿಸೈನ್ ಕೊಟ್ಟಿದ್ರು, ಸೊ ಅದನ್ನೇ ನಾನು ಸ್ಲೀವ್ ಬಿಟ್ಟಿದ್ದೀನಿ. ಇದು ಫ್ರಂಟ್. ಹಾಗೆ ಬ್ಯಾಕ್ ಸೈಡ್ ಮುಚ್ಚೋಗಿದೆ, ವೇಸ್ಟ್ ಬ್ಯಾಕ್ ಸೈಡ್ ಈ ಥರ ಇದೆ. ನೀವು ನೋಡ್ಬೋದು ನಂದೆಲ್ಲ ಸ್ಯಾರೀಸ್ ತುಂಬ ನಾನು ಜಾಸ್ತಿ ಬ್ಯಾಕ್ ಡಿಸೈನ್ಸ್ ತುಂಬ ಚೆನ್ನಾಗಿ ಹೈಲೈಟ್ ಮಾಡ್ತೀನಿ, ಸೊ ದಟ್ ಸ್ಯಾರಿ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಡಿ. ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ನನ್ನ ಹೇಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್.